ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ನನ್ನ ಜನ್ಮದಾತರಿಗೂ ಹಾಗೂ ಸಕಲ ವಿದ್ಯಾಗುರುಗಳ ಚರಣಾರವಿಂದಗಳಿಗೆ ಶಿರಸ್ರಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಬನ್ನಿ ವೀಕ್ಷಕ ಪ್ರಭುಗಳೇ, ಗುರುಹಿರಿಯರೇ, ಮುದ್ದು ಮಕ್ಕಳೇ ಮತ್ತು ಮಾತೆಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಚ್ಚೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ವಾರದ ವಿಶೇಷವನ್ನು ನೋಡುವುದಾದರೆ, ವಾರದ 30ನೇ ತಾರೀಕು ಸಿಂಹರಾಶಿ ಪ್ರವೇಶ ಮಾಡುತ್ತಾ ಇದ್ದಾನೆ ಬುಧ ಮಹಾರಾಜ. ಹಾಗಾಗಿ ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಯಾವ ಯಾವ ವಿಶೇಷಗಳು ಹೇಗೆ ನಡೆಯುತ್ತವೆ ಎನ್ನುವುದರ ಕಡೆ ಗಮನ ಹರಿಸುತ್ತಾ, ಎಲ್ಲರಿಗೂ ಸ್ವರ್ಣಗೌರಿ ಸಹಿತನಾಗಿರ್ತಕ್ಕಂಥ ಶ್ರೀ ವರಸಿದ್ಧಿ ವಿನಾಯಕನ ಆಚರಣೆ ಮತ್ತು ಗಣಪತಿ ಹಬ್ಬದ ಆಚರಣೆ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಬನ್ನಿ ವೀಕ್ಷಕ ಪ್ರಭುಗಳೇ, ಪ್ರೇಕ್ಷಕ ಮಹಾಶಯರೇ, ಗುರು ಹಿರಿಯರೇ, ದ್ವಾದಶ ರಾಶಿಗಳ ಫಲಾಫಲಗಳತ್ತ ಗಮನವನ್ನು ಹರಿಸುತ್ತಾ, ಅದರ ಜೊತೆಗೆ ಮಂಗಳವಾರದಂದು ಶ್ರೀ ಸದಾಕಾಲವೂ ಸಹ ಸಕಲ ದುಷ್ಟ ದುಮ್ಮಾನಗಳನ್ನು ದೂರ ಮಾಡುತ್ತಾ, ಆತನ ಪಾದ ಇಟ್ಟಲ್ಲೆಲ್ಲ ಮಾಟ ಮಂತ್ರಗಳು ಸಮಸ್ತಗಳು ಸಹ ಯಾವುದೂ ಸಹ ಹಿಂದಿರುಗದೆ ನೋಡಿ ಓಡಿ ಹೋಗುತ್ತಾ ಇರುವ ನಮ್ಮ ಸನಾತನ ಧರ್ಮದ ಮೂಲ ಪುರುಷ, ಪ್ರಥಮ ಪುರುಷನೆಂದರೂ ತಪ್ಪಿಲ್ಲ, ನಮ್ಮೆಲ್ಲ ಸನಾತನ ಧರ್ಮವನ್ನು ಎತ್ತಿ ಹಿಡಿದ ಶ್ರೀ ಭದ್ರಕಾಳಿ ಸಹಿತ ವೀರಭದ್ರೇಶ್ವರನ ಜಯಂತಿ ಉತ್ಸವ 26ನೇ ತಾರೀಕು ಮಂಗಳವಾರದಂದು ಲಿಂಗಸೂಗೂರಿನಲ್ಲಿ, ಬಳ್ಳಾರಿಯಲ್ಲಿ ಹಾಗೂ ನಮ್ಮ ಶ್ರೀಪೀಠದ ರಂಭಾಪುರಿ ಪೀಠದಲ್ಲಿಯೂ ಸಹ ಆಚರಣೆ ಮಾಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಕಡೆ ಆಚರಣೆ ಮಾಡತಕ್ಕಂಥ ಕಡೆ ತಾವುಗಳೆಲ್ಲರೂ ಹೋಗಿ ಭಾಗವಹಿಸಿ ತಮ್ಮ ಕೈಲಾದ ಸೇವೆಯನ್ನು ಆಚರಣೆ ಮಾಡುತ್ತಾ ಆ ಭದ್ರಕಾಳಿ ಸಹಿತ ವೀರಭದ್ರೇಶ್ವರನ ಒಂದು ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸುತ್ತಾ, ಬನ್ನಿ ಪ್ರೇಕ್ಷಕ ಮಹಾಶಯರೇ, ದ್ವಾದಶ ರಾಶಿಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ. ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸುವುದಾದರೆ, ಈ ಇಡೀ ವಾರ ನಿಮಗೆ ಅನುಕೂಲಕರವಾಗಿರುತ್ತದೆ ವೀಕ್ಷಕರೇ. ನಿಮ್ಮ ಮಹತ್ವಾಕಾಂಕ್ಷೆಗಳು ಪೂರೈಸುವಲ್ಲಿ ಈ ವಾರ ತಾವುಗಳು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಹೊಸ ಹೊಸ ಸಂಪರ್ಕಗಳಲ್ಲಿ ನೀವು ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯುವಲ್ಲಿ ವಿಶೇಷ ಒಂದು ಜ್ಞಾನವನ್ನು ಹರಿಸುತ್ತೀರಿ. ಮನೆಯಲ್ಲಿ ಧಾರ್ಮಿಕ ವಾತಾವರಣ ಹೆಚ್ಚಾಗಿರುತ್ತದೆ. ನಿಮ್ಮ ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದೆ. ತಾವು ವಿದೇಶದಲ್ಲಿಯೂ ಸಹ ಮಿಂಚುವ ಒಂದು ವ್ಯವಸ್ಥೆ ನಿಮ್ಮ ಒಂದು ಬದಲಾವಣೆಯಲ್ಲಿ ಕಂಡುಕೊಳ್ಳುತ್ತೀರಿ. ವ್ಯಾಪಾರ ಮಾಡುವವರ ಆದಾಯ ಸಂಪೂರ್ಣ ಹೆಚ್ಚಾಗುತ್ತದೆ. ಚಿಲ್ಲರೆ ವ್ಯಾಪಾರಸ್ಥರಿಗೆ ವಿಶೇಷವಾದ ಲಾಭ ದೊರೆಯುವ ವ್ಯವಸ್ಥೆ ಇದೆ. ವಿರುದ್ಧ ಲಿಂಗದ ಜನರು ನಿಮ್ಮತ್ತ ಆಕರ್ಷಿತರಾಗುವ ಒಂದು ವ್ಯವಸ್ಥೆ ಅನುಕೂಲಕರವಾಗಿರುತ್ತದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ನಮ್ರತೆಯಿಂದ ನೀವು ಎಲ್ಲ ಪ್ರಯೋಜನಗಳನ್ನು ಸಹ ಗುರು ಹಿರಿಯರಿಂದ ಪಡೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳಿಗೆ ನೀವು ವಿಶೇಷವಾಗಿ ಮಾನ್ಯತೆಯನ್ನು ಕೊಟ್ಟು ಎಲ್ಲ ರೀತಿಯಿಂದ ವ್ಯಕ್ತಪಡಿಸುತ್ತಾ ಎಲ್ಲರೊಂದಿಗೆ ನಗುನಗುತ್ತಾ ಜೀವನವನ್ನು ಕಳೆಯುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಬಿಸಿಯಾದ ಪದಾರ್ಥಗಳನ್ನು ತಪ್ಪಿಸಿ ಸೇವಿಸುವುದನ್ನು, ವಾರಾಂತ್ಯವು ಪ್ರಮುಖ ಕೆಲಸಕ್ಕೆ ಅನುಕೂಲಕರವಾಗಿಲ್ಲದಿರುವುದರ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೂ ವಾರ ಪೂರ್ತಿ ಮನೆಯಲ್ಲಿ ಹಯಗ್ರೀವ ಅಥವಾ ಮಹಾಸುಗ್ರೀವನ ವಿಶೇಷ ಒಂದು ಪಠನೆ ಮಾಡುವುದರಿಂದ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ. ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ ವೀಕ್ಷಕರೇ, ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ನಿಮಗೆ ರೋಮಾಂಚನಕಾರವಾದ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ವೃತ್ತಿಪರ ಜೀವನವು ತುಂಬ ಅತ್ಯುತ್ತಮವಾಗಿರುತ್ತದೆ. ಅಸ್ವಸ್ಥರ ಆರೋಗ್ಯವು ಈ ವಾರ ಸಂಪೂರ್ಣ ಸುಧಾರಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನೀವು ಸಹ ತುಂಬ ಅದೃಷ್ಟವಂತರೇ ಆಗಿರುತ್ತೀರಿ ಎಂದು ಭಾವಿಸಿಕೊಳ್ಳುತ್ತೀರಿ. ಅದು ನಿಜವೇ ಆಗಿರುತ್ತದೆ. ನಿಮ್ಮ ಕೆಲಸದ ದಕ್ಷತೆಯಿಂದ ನೀವು ಸುಧಾರಿಸುವ ಒಂದು ವ್ಯವಸ್ಥೆಯಲ್ಲಿ ತಾವು ಮಗ್ನರಾಗುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಅವಿವಾಹಿತರು ಮದುವೆಯ ಪ್ರಸ್ತಾಪಗಳನ್ನು ಸ್ವೀಕರಿಸಿ ಮದುವೆಯ ಕಡೆ ಗಮನವನ್ನು ಹರಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ
ತಮ್ಮ ಹಿರಿಯರು ನಿಮ್ಮ ಬೆಂಬಲಕ್ಕೆ ನಿಂತು ವಿಶೇಷವಾದ ಒಂದು ಆಶೀರ್ವಾದವನ್ನು ಮಾಡುವ ಸಾಧ್ಯತೆಯು ನಿಮ್ಮದಿದೆ. ಸಂಪೂರ್ಣ ಎಲ್ಲ ಮಾರ್ಗದರ್ಶನದಲ್ಲಿ ಗುರು ಹಿರಿಯ ಮಾರ್ಗದರ್ಶನ ನಿಮಗೆ ದೊರೆಯುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ. ನೀವು ಹೊಸ ವ್ಯವಹಾರಗಳಿಂದ ಉತ್ತಮವಾದ ಲಾಭವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನೀವು ಈ ವಾರ ಪೂರ್ತಿ ಸಂಪೂರ್ಣ ಸಂತೋಷ ಮತ್ತು ರೊಮ್ಯಾಂಟಿಕ್ ಆಗಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಎಲ್ಲ ರೀತಿಯಲ್ಲಿ ಕೆಲಸಗಳಲ್ಲಿ ಅನುಷ್ಠಾನಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಉತ್ತಮವಾದ ಒಂದು ವಾರ ನಿಮ್ಮದಾಗಿದೆ ಎನ್ನುವ ಒಂದು ತೋರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಗುರುವಾರ ಮತ್ತು ಶನಿವಾರ ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು. ಆದರೆ ಮಂಗಳವಾರ ಹಣದ ಬಗ್ಗೆ ಸ್ವಲ್ಪ ಕೆಲವು ತೊಂದರೆಯಾಗುವ ವ್ಯವಸ್ಥೆ ಇದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ. ಮಾತನಾಡುವಾಗ, ಹಿರಿಯರಲ್ಲಿ ನಡೆದುಕೊಳ್ಳುವಾಗ, ಉತ್ತಮವಾದ ಅಧಿಕಾರಿಗಳ ಮುಂದೆ ನಡೆದುಕೊಳ್ಳುವಾಗ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನಿಟ್ಟರೆ ತುಂಬ ಉತ್ತಮವೆಂದು ತಮಗೆ ಕಿವಿಮಾತನ್ನು ತಿಳಿಸುತ್ತಾ ಬನ್ನಿ. ವಾರಪೂರ್ತಿ ಪರಿಹಾರದ ಕಡೆ ಗಮನವನ್ನು ನೋಡುವುದಾದರೆ, ಗಣೇಶನ ಆರಾಧನೆಯನ್ನು ವಾರಪೂರ್ತಿ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಎನ್ನುವ ಗಣಪತಿಯ ಮೂಲ ಮಂತ್ರವನ್ನು ದಿನನಿತ್ಯ ಆದಷ್ಟು ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯ ಫಲಗಳನ್ನೇ ಕೊಡುತ್ತಾರೆ. ಆದರೆ ಗಣಪತಿಯ ಹಬ್ಬದಲ್ಲಿ ವಿಶೇಷವಾಗಿ ನಿಮಗೆ ಅನುಕೂಲವಾದರೆ ಪ್ರತಿನಿತ್ಯ 21 ಗರಿಕೆಗಳ ಕಟ್ಟನ್ನು ಕಟ್ಟಿ ಅದನ್ನು ಕುಂಕುಮದ ನೀರಿನಲ್ಲಿ ಅದ್ದಿ ನಿಮಗೆ ಇಷ್ಟವಾದ ಬೇಡಿಕೆಯನ್ನು ನೆರವೇರಿಸಬೇಕೆಂದು ಪ್ರಾರ್ಥನೆ ಮಾಡಿ ಮನೆ ಮಂದಿಯೆಲ್ಲ ಆ ಗರಿಕೆಯ ಕಟ್ಟನ್ನು ಮುಟ್ಟಿ ಯಾರಾದರೂ ಒಬ್ಬರು ಗಣಪತಿಯ ಪಾದಕ್ಕಿರಿಸಿ ನಿಮ್ಮ ಪ್ರಾರ್ಥನೆಯನ್ನು ಗಣಪತಿ ಮುಂದೆ ಸಲ್ಲಿಸಿ ತುಂಬ ವಿಶೇಷವಾಗಿ ಆ ಒಂದು ಹರಕೆ ಈಡೇರುವುದರಲ್ಲಿ ಎರಡು ಮಾತಿಲ್ಲ ಎಂದು ತಿಳಿಸುತ್ತಾ, ಅದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಬಿಳಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ವಿಶೇಷವಾಗಿ ತುಂಬ ಧನಾತ್ಮಕವಾದ ಒಂದು ವಿಚಾರವನ್ನು ತಾವು ಕಂಡುಕೊಳ್ಳುತ್ತೀರಿ. ವಿಶೇಷವಾಗಿ ಭಾವನಾತ್ಮಕವಾದ ಒಂದು ವಿಚಾರದಲ್ಲಿ ತಾವು ಪಾಲ್ಗೊಳ್ಳುತ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿಯ ಅತ್ಯುತ್ತಮವಾಗುವ ಒಂದು ವ್ಯವಸ್ಥೆ ಇದೆ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನೀವು ಆನ್ಲೈನ್ ಮೂಲಕ ಒಳ್ಳೆಯ ಸಭೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಅದರಲ್ಲಿ ಭಾಗವಹಿಸುವ ಉತ್ತಮ ಪ್ರಶಂಸೆಯನ್ನು ಸಹ ಪಡೆಯುವ ಅನುಕೂಲ ನಿಮ್ಮದಾಗಲಿದೆ. ಜನರು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಕೆಲಸಕ್ಕೆ ಸಂಬಂಧಿಸಿದವರು ಆದಾಯ ಸಂಪೂರ್ಣವಾಗಿ ಹೆಚ್ಚಾಗುವ ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಜೀವನ ಬಹಳ ಸಂತೋಷ ಮತ್ತು ಆನಂದದಾಯಕವಾದ ಒಂದು ವಾರ ನಿಮ್ಮದಾಗಲಿದೆ. ವಿಶೇಷವಾಗಿ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಉತ್ತಮ ಬೆಂಬಲವನ್ನು ಸಹ ಈ ವಾರದಲ್ಲಿ ಪಡೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ವಿಶೇಷವಾಗಿ ಕಂಡುಬರುವ ವ್ಯವಸ್ಥೆ ಅನುಕೂಲವಾಗಲಿದೆ. ನೀವು ಹೊಸ ವ್ಯಾಪಾರಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರೆ ಅದರ ಅನ್ವೇಷಣೆಗೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ವಾಕ್ಚಾತುರ್ಯತೆಯಿಂದ ಜನರು ನಿಮ್ಮನ್ನು ಆಕರ್ಷಿಸುತ್ತಾರೆ ಮತ್ತು ಮೆಚ್ಚುತ್ತಾರೆ, ಒಪ್ಪುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ವಿಶೇಷವಾಗಿ ನಿಮಗೆ ಗೌರವವನ್ನು ಸೂಚಿಸುವಲ್ಲಿ ಎಲ್ಲರೂ ಯಶಸ್ಸನ್ನು ತಮಗೆ ಕರುಣಿಸುತ್ತಾರೆ. ಇನ್ನು ವಾರಾಂತ್ಯವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಉತ್ತಮವಾದ ಒಂದು ಪರಿಕರಗಳನ್ನು ಖರೀದಿ ಮಾಡುವಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶ ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಯಾರಿಂದಲೂ ಹೆಚ್ಚಿನ ಸಲಹೆಯನ್ನು ತೆಗೆದುಕೊಳ್ಳಬೇಡಿ. ಸೋಮವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಆಲೋಚಿಸಿ ಒಳ್ಳೆಯ ದಿಕ್ಕಿನತ್ತ ನಿಮ್ಮ ಹೆಜ್ಜೆ ಇರಲಿ ಅಥವಾ ವಾಕ್ಚಾತುರ್ಯ ಇರಲಿ ಎಂದು ಪ್ರಾರ್ಥಿಸಿ ತಿಳಿಸುತ್ತಾ, ಇನ್ನು ವಿಶೇಷವಾಗಿ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಗಣೇಶನ ಪಠಣಕ್ಕೆ ಅನುಕೂಲವಾಗಲಿದೆ. ಅಥರ್ವ ಶೀರ್ಷವನ್ನು ಪ್ರತಿನಿತ್ಯ ಪಠಣೆ ಮಾಡಿ ಬರದಿದ್ದರೆ ಕೇಳಿ ತುಂಬ ಶುಭ ಫಲಗಳನ್ನು ತಾವು ಅನುಕೂಲ ಮಾಡಿಕೊಳ್ಳುತ್ತೀರಿ. ಅದರೊಂದಿಗೆ ವಿಶೇಷವಾಗಿ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾಗುತ್ತದೆ. ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನೆಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರದ ರಾಜಕೀಯ ರಾಜಕೀಯಕ್ಕೆ ಸಂಬಂಧಿಸಿದ ಎಲ್ಲ ಸ್ಥಾನಮಾನಗಳು ಪಕ್ಷದೊಳಗೆ ಹೆಚ್ಚಾಗುವ ವ್ಯವಸ್ಥೆ ಇದೆ. ಉತ್ತಮವಾದ ಒಂದು ರಾಜಕೀಯ ಬೆಳವಣಿಗೆ ಈ ವಾರ ನೆರವೇರಲಿದೆ. ಹಿರಿಯರ ಸಲಹೆಯ ಮೇರೆಗೆ ತುಂಬ ಪ್ರಯೋಜನಕರವಾದ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮಲ್ಲಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇನ್ನು ಪ್ರೋಗ್ರಾಮಿಂಗ್ ಅಧ್ಯಯನದಲ್ಲಿ ಮಾಡುವ ವಿದ್ಯಾರ್ಥಿಗಳು ಉತ್ತಮ ವೃತ್ತಿ ಆಯ್ಕೆಗಳನ್ನು ಪಡೆಯುವ ವ್ಯವಸ್ಥೆ ಇದೆ. ನಿಮ್ಮ ಸಾಮರ್ಥ್ಯಗಳನ್ನು ನೀವು ಗುರುತಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ವಿಶೇಷವಾಗಿ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನೀವು ಬುದ್ಧಿವಂತ ಜನರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧಗಳು ಸೌಹಾರ್ದಯುತವಾಗಿ ಬೆಳೆದು ನಿಲ್ಲುತ್ತವೆ. ಹೊಸ
ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಅದರ ರೂಪುರೇಖೆಗಳನ್ನು ಸಿದ್ಧಪಡಿಸಿಕೊಳ್ಳುವುದರ ಮುಖಾಂತರ ಅದರತ್ತ ಹೆಜ್ಜೆ ಇಡಲು ತಾವು ಆಲೋಚನೆಯನ್ನು ಮಾಡುತ್ತೀರಿ. ನಿಮ್ಮ ಆಲೋಚನೆ ಸುಧಾರಿಸುವಲ್ಲಿ ವಿಶೇಷವಾದ ಒಂದು ಗಮ್ಯವಾದ ಗಮನವನ್ನು ತಾವು ಹರಿಸಿ ಮುಂದುವರಿಯಲು ಒಳ್ಳೆಯದಾಗಲಿದೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ವಿಚಾರದತ್ತ, ಒಳ್ಳೆಯ ಆಲೋಚನೆಯತ್ತ, ಒಳ್ಳೆಯ ಹೆಜ್ಜೆಯತ್ತ ನಿಮ್ಮ ಒಂದು ಮಧುರವಾದ ಆಲೋಚನೆ ಇರಲಿ ಎಂದು ಹಾರೈಸುತ್ತಾ, ವಿಶೇಷವಾಗಿ ನೋಡುವುದಾದರೆ ಭಾವನಾತ್ಮಕವಾದ ಒಂದು ಜೀವನ ನಿಮ್ಮದಾಗಲಿದೆ. ನಿಮ್ಮ ವೃತ್ತಿ ಮತ್ತು ಚಿತ್ರದ ಮೇಲೂ ಪರಿಣಾಮಕಾರಿಯಾಗಿ ಬೀಳುವ ಒಂದು ವ್ಯವಸ್ಥೆ ಇದೆ. ಶತ್ರುಗಳ ಕಾಟವು ನಿಮಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಅದರೊಂದಿಗೆ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಪ್ರತಿಕೂಲಕರವಾದ ವಾತಾವರಣವಾಗಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಎಲೆಗಳಿಂದ ಬರತಕ್ಕಂಥ ಧೂಪ ದ್ರವ್ಯಗಳನ್ನು ಗಣೇಶನ ಮುಂದಾಗಲಿ ಅಥವಾ ಮಾರುತಿಯ ಮುಂದಾಗಲಿ ಧೂಪವನ್ನು ಅರ್ಪಿಸಿ ಭಗವಂತನಲ್ಲಿ ಪ್ರಾರ್ಥಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಈ ವಾರ ಪ್ರಯಾಣಿಸುವ ವ್ಯವಸ್ಥೆ ಅನುಕೂಲಕರವಾಗಿರುತ್ತದೆ. ನೀವು ಹೊಸ ಅನುಭವಗಳಿಗೆ ಆಕರ್ಷಿತರಾಗುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಮಾಧ್ಯಮದವರೊಂದಿಗೆ ಸಂಬಂಧವು ವಿಶೇಷವಾಗಿ ಹೊಂದುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ವಾರದ ವಿಶೇಷವು ಅನುಕೂಲಕರವಾಗಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಸಂಪೂರ್ಣವಾಗಿ ತುಂಬಿ ತುಳುಕುವ ವ್ಯವಸ್ಥೆ ಅನುಕೂಲವಾಗಲಿದೆ. ಇನ್ನು ನಿಮ್ಮ ಮುದ್ದು ಮಕ್ಕಳೊಂದಿಗೆ ಚೆನ್ನಾಗಿ ಎಲ್ಲರೊಂದಿಗೆ ವರ್ತಿಸುತ್ತೀರಿ. ಉತ್ತಮ ಪ್ರಗತಿ ನಿಮ್ಮಲ್ಲಿ ಕಾಮಗಾರಿಯಲ್ಲಿ ಆಗಲಿ, ಪ್ರಗತಿಯಲ್ಲಿ ಆಗಲಿ, ಕೆಲಸದಲ್ಲಿ ಆಗಲಿ ವಿಶೇಷವಾದ ಪ್ರಗತಿಯನ್ನು ಕಂಡು ಸಂತೋಷವನ್ನು ಅನುಭವಿಸುತ್ತೀರಿ. ಇದರೊಂದಿಗೆ ವಿಶೇಷ ಸಾಧ್ಯ ಮತ್ತು ಸಾಧ್ಯತೆಗಳನ್ನು ತಾವು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅತ್ತೆಯ ಮನೆಯಲ್ಲಿ ಕೆಲವು ಶುಭ ಘಟನೆಗಳು ನೆರವೇರುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಹೊಸ ಆಲೋಚನೆಗಳು ಉದ್ಭವಿಸುವ ಆಲೋಚನೆ ಇರುವುದರಿಂದ ಮುಂದುವರಿಯಿರಿ ವೀಕ್ಷಕರೇ, ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸಂಪೂರ್ಣ ಗಮನವಿಡಿ. ಅದು ಸುಧಾರಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಮತ್ತು ತಾಯಿಯ ಆರೋಗ್ಯ ಸಂಪೂರ್ಣವಾಗಿ ಚೇತರಿಕೆಗೊಳ್ಳುವ ಒಂದು ವ್ಯವಸ್ಥೆ ಈ ವಾರದಲ್ಲಿ ಆಗಿ ಬರಲಿದೆ. ಇನ್ನು ಉಳಿದಿರುವ ಕೆಲಸವು ಸ್ನೇಹಿತರ ಸಹಾಯದಿಂದ ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಳ್ಳುತ್ತೀರಿ. ನೀವು ವ್ಯವಹಾರದಲ್ಲಿ ಹೊಸ ಪ್ರಯೋಜನಗಳನ್ನು ಸಹ ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಉತ್ತಮವಾಗಿರುತ್ತದೆ. ಆದರೆ ನೀವು ಭೂಮಿ ಮತ್ತು ಆಸ್ತಿ ವ್ಯವಹಾರ ವಿಚಾರಗಳಲ್ಲಿ ಕೋರ್ಟಿನಲ್ಲಾಗಲಿ ಹೊರಗಡೆ ಆಗಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ ಮುಂದುವರೆದರೆ ತುಂಬ ಉತ್ತಮ. ಇಲ್ಲದರೆ ವಿಶೇಷ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ವ್ಯವಸ್ಥೆ ನಿಮ್ಮ ಬಾಯಿಯಿಂದಲೇ ಆಗಲಿದೆ. ಎಚ್ಚರಿಕೆಯಿಂದ ಮಾತನಾಡಿ, ವಿಶೇಷವಾಗಿ ಜಾಗರೂಕರಾಗಿರಿ ಎಂದು ತಿಳಿಸುತ್ತಾ, ಕೆಲವು ಈಡೇರದ ಬಯಕೆಯಿಂದಾಗಿ ನೀವು ದುಃಖಿತರಾಗುವ ಸಾಧ್ಯತೆಯೂ ಈ ವಾರ ಹೆಚ್ಚಾಗಲಿದೆ. ಜನರು ದುಃಖವನ್ನು ನೋಡಿ ನೀವು ಸಂತೋಷವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ. ಅದಕ್ಕಾಗಿ ಮಾತನಾಡುವಾಗ, ಹೆಜ್ಜೆ ಇಡುವಾಗ ಗುರು ಹಿರಿಯರ ಮಾರ್ಗದರ್ಶನವನ್ನಾಗಲಿ ಅಥವಾ ನಿಮ್ಮ ಆತ್ಮಾವಲೋಕನವನ್ನು ನೀವೇ ಮಾಡಿಕೊಂಡು ಆಲೋಚನೆಯಿಂದ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಗಣೇಶನಿಗೆ ಮೋತಿ ಲಡ್ಡುಗಳನ್ನು ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರದ ಜೊತೆ ವಿಶೇಷವಾಗಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಗಣಪತಿಯ ಮುಂದೆ ಪಠಣೆ ಮಾಡಿ ತುಂಬ ಒಳ್ಳೆಯ ಫಲಗಳನ್ನೇ ಕೊಡುತ್ತಾನೆ ಆ ಭಗವಂತ. ಅದರೊಂದಿಗೆ ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಯಸ್ಸಾದ ಸಹೋದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸುವಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ. ನೀವು ವಿಶೇಷವಾಗಿ ಎಲ್ಲರೊಂದಿಗೆ ಸಂತೋಷದಿಂದ ಇರುವ ಕಡೆ ನಿಮ್ಮ ಜೀವನ ಸಾಗುತ್ತದೆ. ಜೀವನ ಸಂಗಾತಿಯಿಂದ ನೀವು ಅತ್ಯುತ್ತಮವಾದ ಬೆಂಬಲವನ್ನು ಈ ವಾರ ಪೂರ್ತಿ ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಗುಪ್ತ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಇದು ಉತ್ತಮವಾದ ವಾರ ನಿಮ್ಮದಾಗಲಿದೆ. ಈ ವಾರ ನೀವು ಸವಾಲುಗಳಿಗೆ ಎಲ್ಲ ರೀತಿಯಿಂದ ಸಿದ್ಧರಾಗಿರುತ್ತೀರಿ. ನೀವು ಅಪಾಯಕಾರಿ ಹೂಡಿಕೆಗಳನ್ನು ಮಾಡಲು ಯೋಚಿಸುತ್ತೀರಿ. ಅಪಾಯಕಾರಿ ಹೂಡಿಕೆಯಿಂದ ನಿಮಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಸ್ವಲ್ಪ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡಿದರೆ ತುಂಬ ಉತ್ತಮ. ನೀವು ಮಾನಸಿಕವಾಗಿ ಬಲವಾಗಿ ಪ್ರಬುದ್ಧರಾಗಿ ಬೆಳೆಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನೀವು ಕಲೆ ಮತ್ತು ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಆಕರ್ಷಿತರಾಗುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಕಠಿಣ ಪರಿಶ್ರಮದ ಫಲಿತಾಂಶಗಳು ನೀವು ಈ ವಾರ ವಿಶೇಷವಾಗಿ ಲಾಭದ ಮುಖೇನ ಪಡೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಇನ್ನು ಭಾನುವಾರದಿಂದ ನಿಮ್ಮ ಮನಸ್ಸಿಗೆ ಅಸಂತೋಷವಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹಠವಾದಿ ಮತ್ತು ಅಸಭ್ಯವಾಗಿ ವರ್ತಿಸುವಲ್ಲಿ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಬುಧವಾರ ಚಾಲನೆ ನೀಡುವಾಗ ಜಾಗರೂಕರಾಗಿದ್ದರಂತೂ ಬಹಳ ಉತ್ತಮ ಒಂದು ವ್ಯವಸ್ಥೆ ಎಂದು ತಿಳಿಸುತ್ತಾ, ಇನ್ನು ವಾರ ಪೂರ್ತಿ ಪರಿಹಾರದತ್ತ ಗಮನವನ್ನು ನೋಡುವುದಾದರೆ ವಿಶೇಷವಾಗಿ ತಾವುಗಳು ಗುರು ಹಿರಿಯರಿಗೆ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಅಥವಾ ನಿಮ್ಮ ಹತ್ತಿರವಾಗಿರುವ ಯಾವುದಾದರೂ ಒಬ್ಬ ಗುರುಗಳಿಗೆ, ಜಂಗಮರಿಗಾಗಲಿ ಬ್ರಾಹ್ಮಣರಿಗಾಗಲಿ
ನಿಮಗೆ ಅನುಕೂಲವಾದ ಪ್ರೀತಿಕರವಾದ ಯಾವುದಾದರೂ ಒಂದು ಗುರುಗಳಿಗೆ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿದೆ. ಅದರೊಂದಿಗೆ ಹಸಿರು ವರ್ಣ ಈ ವಾರ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಂಪೂರ್ಣವಾಗಿ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸ ತುಂಬ ಹೆಚ್ಚಾಗಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಎಲ್ಲ ರೀತಿಯಿಂದ ವಿಶೇಷವಾಗಿ ನೀವುಗಳು ಹಿರಿಯರ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ಸುಧಾರಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಎಲ್ಲ ಸಮಸ್ಯೆಗಳನ್ನು ಈ ವಾರ ಪರಿಹಾರ ಮಾಡಿಕೊಳ್ಳುತ್ತೀರಿ. ನಿಮ್ಮ ಮನೆಯಲ್ಲಿ ಅಲಂಕರಿಸುವ ಒಂದು ವ್ಯವಸ್ಥೆಯ ಹಣವನ್ನು ಸಹ ತಾವು ಹೊಂದಿಕೆ ಮಾಡಿಕೊಳ್ಳುತ್ತೀರಿ. ಎಲ್ಲ ಕಾರ್ಯಕ್ರಮದಲ್ಲಿ ನೀವೇ ಹಣವನ್ನು ಹಾಕಿ ಅದರ ಒಂದು ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ. ಹಣ ಖರ್ಚು ಮಾಡುವ ವ್ಯವಸ್ಥೆ ಈ ವಾರ ನಿಮ್ಮದು ಹೆಚ್ಚಾಗಲಿದೆ. ತಾಯಿಯ ಕಡೆಯಿಂದ ಜನರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ತಾವು ಕಾಪಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಪೂರ್ವಜರ ವ್ಯವಹಾರದಲ್ಲಿರುವ ನೀವು ದೊಡ್ಡ ಲಾಭವನ್ನು ಸಹ ಗಳಿಸುತ್ತೀರಿ. ನಿಮ್ಮ ದಿನಚರ್ಯೆ ತುಂಬ ಶಿಸ್ತುಬದ್ಧವಾಗಿರುವುದರ ಕಡೆ ಗಮನವನ್ನು ಹರಿಸುತ್ತೀರಿ. ಕೆಲಸದ ಸ್ಥಳದಲ್ಲಿ ನೀವು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸುವ ಒಂದು ವ್ಯವಸ್ಥೆ ಇದೆ. ಅದರೊಂದಿಗೆ ವಿಶೇಷವಾಗಿ ನಡುವು ನೋವು ಬರುವ ವ್ಯವಸ್ಥೆ ಇದೆ. ಅದನ್ನು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ವಿಶೇಷವಾಗಿ ಒಡ ಹುಟ್ಟಿದವರಿಂದ ನಿಮ್ಮ ಎಲ್ಲ ಸಂಬಂಧಗಳು ಸುಧಾರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ತಾವು ಜ್ವರದಂತಹ ಸಮಸ್ಯೆಗಳಿಗೆ ಬಳಲುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಪ್ರಸಾದವನ್ನು ಸೇವಿಸುವಾಗ ಒಳ್ಳೆಯ ಆಹಾರವನ್ನೇ ಸೇವಿಸಿ, ಹಣ್ಣು ಹಂಪಲುಗಳನ್ನು ಸೇವಿಸಿ. ಅನುಕೂಲವಾದರೆ ಪ್ರಾಣಾಯಾಮ, ಆದಷ್ಟು ವ್ಯಾಯಾಮವನ್ನು ಮಾಡಿ ಆರೋಗ್ಯವನ್ನು ಸುಧಾರಿಸಿ ಇಟ್ಟುಕೊಂಡಿರೋ ತುಂಬ ಉತ್ತಮವೆಂದು ತಿಳಿಸುತ್ತಾ, ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗಣೇಶನಿಗೆ ದಾಸವಾಳ ಹೂವುಗಳನ್ನು ಅರ್ಪಿಸಿದರೆ ತುಂಬ ಅನುಕೂಲವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಎಲ್ಲ ಕೆಲಸಗಳಲ್ಲಿ ವಿಶೇಷವಾಗಿ ಒಂದಕ್ಕಿಂತ ಒಂದು ಹೆಚ್ಚಾಗಿ ಪೂರೈಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಈ ವಾರ ನೀವು ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಿ. ಒಳ್ಳೆಯ ಮೂಡ್ನೊಂದಿಗೆ ಮುಂದುವರಿಯುತ್ತೀರಿ. ನಿಮ್ಮ ದೇಹವು ಸಂಪೂರ್ಣವಾಗಿ ಸದೃಢವಾಗಿ ಮತ್ತು ಬಲಯುತವಾಗಿರುತ್ತದೆ. ಎಲ್ಲ ವಿಶೇಷದಲ್ಲಿ ನೀವು ನಿಮ್ಮ ಕಣ್ಣಿನ ಸಮಸ್ಯೆಗಳನ್ನು ಬಗೆಹರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈ ಇಡೀ ವಾರ ಅನೇಕ ಜನರಿಗೆ ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಲು ತಾವು ಪ್ರಯತ್ನಿಸುತ್ತೀರಿ. ಪೋಷಕರು ಮತ್ತು ಮಕ್ಕಳ ಸಾಧನೆಗಳಿಗೆ ಒಳ್ಳೆಯ ಹೆಮ್ಮೆ ಪಡುವ, ಸಂತೋಷ ಪಡುವ ಸಾಧ್ಯತೆ ನಿಮ್ಮ ಕುಟುಂಬದಲ್ಲಿ ಒದಗಿ ಬರಲಿದೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಪ್ರಣಯ ಮತ್ತು ಪ್ರವಾಸವನ್ನು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಹೋಗಿ ಬನ್ನಿ, ಶುಭವಾಗಲಿ ಎಂದು ಹಾರೈಸುತ್ತಾ ನಿಮ್ಮ ಆತ್ಮಸ್ಥೈರ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಉದ್ವೇಗವನ್ನು ಮಾಡಿಕೊಳ್ಳದೆ ಆತ್ಮವನ್ನು ಶಾಂತ ರೀತಿಯಿಂದ ಇಟ್ಟುಕೊಂಡು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ಸೋಮವಾರ ಮತ್ತು ಮಂಗಳವಾರ ಉತ್ತಮವಾದ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ ನಿಮ್ಮ ಆರೋಗ್ಯ ವೃತ್ತಿ ಎರಡಕ್ಕೂ ಸ್ವಲ್ಪ ಪ್ರಬಲವಾಗಿ ಪೆಟ್ಟು ಬೀಳುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ, ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನೀವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಹೇಳಲು ಬಂದರೆ ಹೇಳಬಹುದು ಅಥವಾ ಕೇಳನುಕೂಲವಾದರೆ ಕೇಳಬಹುದು. ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣೆ ಮಾಡಿ ತುಂಬ ಅನುಕೂಲಕರವಾದ ವಾತಾವರಣ ನಿಮಗೆ ಕಂಡುಬರಲಿದೆ. ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಅನುಭವಗಳನ್ನು ಈ ವಾರ ಪಡೆದುಕೊಳ್ಳುತ್ತೀರಿ. ಒಳ್ಳೆಯ ಗೆಳೆಯರೊಂದಿಗೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳುತ್ತೀರಿ. ಬಯಸಿದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ. ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸಲು ನಿಮ್ಮ ಮಾರ್ಗದರ್ಶಕರು ಅಥವಾ ಗುರು ಹಿರಿಯರಿಂದ, ಒಳ್ಳೆಯ ವ್ಯಕ್ತಿಗಳಿಂದ ಅನುಕೂಲವಾಗುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರಲಿದೆ. ಇನ್ನು ಸರ್ಕಾರಿ ನೌಕರರು ಉತ್ತಮ ಹುದ್ದೆಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಕೆಲಸವೇ ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಗಣಪತಿ ಆಶೀರ್ವಾದದಿಂದ ಕೆಲಸವು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಕೆಲಸಕ್ಕೆ ಹೋಗುವಾಗ 1 ತಾಸು ಮುಂಚೆ ಏನು ಮಾಡಬೇಕೆಂದು ಇಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಅದನ್ನು ಒಂದು ಸಲ ಪರೀಕ್ಷೆಗೆ ತೆಗೆದುಕೊಂಡು ಅದನ್ನು ಮಾಡಿ ಮುಂದೆ ಹೋಗಿ ನಿಮಗೆ ಕೆಲಸ ದೊರೆತು ನಿಮ್ಮ ಕುಟುಂಬದವರೆಲ್ಲರೂ ಸಂತೋಷವಾಗಿರಲಿ ಎಂದು ಆಶಿಸುತ್ತಾ, ವಿಶೇಷವಾಗಿ ಬೃಹಸ್ಪತಿಯ ಸಂಕ್ರಮಣವು ಈ ವಾರ ಆಗಿ ಬರಲಿದೆ. ಕುಟುಂಬ ಜೀವನಕ್ಕೆ ಬಹಳ ಶುಭಕರವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ದೊಡ್ಡ ಆಸ್ತಿಯ ಒಂದು ವಿಶೇಷವಾದ ಶಕ್ತಿಯಾಗಿರುತ್ತದೆ. ಅದನ್ನು ಎಂದಿಗೂ ಕಡಿಮೆ ಮಾಡಲು ತಾವು
ಹಿಂಜರಿಯಬೇಡಿ, ಬಿಡಬೇಡಿ. ಬುಧವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ. ಅದರೊಂದಿಗೆ ನಿಮ್ಮನ್ನು ಅನುಮಾನಿಸುವ ವ್ಯವಸ್ಥೆಯು, ಹಳೆಯ ವಿದ್ಯಾರ್ಥಿಗಳು ಸಹ ನಿಮ್ಮನ್ನು ಅನುಮಾನಿಸಿ ನೋಡುವವರಿದ್ದಾರೆ. ಯಾವುದಕ್ಕೂ ಹಿಗ್ಗಬೇಡಿ, ಕುಗ್ಗಬೇಡಿ, ಧೈರ್ಯದಿಂದ ಮುನ್ನುಗ್ಗಿ, ಎಲ್ಲ ಭಗವಂತ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ತಿಳಿಸುತ್ತಾ, ಸಾಧ್ಯವಾದಷ್ಟು ಬೇಗ ಹಣಕಾಸಿನ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನ ಮಾಡಿ, ಅನುಕೂಲವಾಗುತ್ತದೆ. ನೀವು ಶನಿವಾರ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ತಪ್ಪಿಸಿಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಮುಂದೆ ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ವಿಶೇಷವಾಗಿ ಗಣಪತಿಯ ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ವಾರ ಪೂರ್ತಿ ತುಂಬ ಅನುಕೂಲಕರವಾಗಿರುತ್ತದೆ. ಅದರೊಂದಿಗೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಥವಾ ಓಂ ಗಂ ಗಣಪತಯೇ ನಮಃ ಈ ಮೂರನ್ನು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜಾನೆ ಪ್ರತಿನಿತ್ಯ ಅನ್ನುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣ ನಮಗೆ ಒದಗಿ ಬರಲಿದೆ. ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಹಳೆಯ ಬಾಕಿ ಇರುವ ಕಾರ್ಯಗಳು ತೆಗೆದುಕೊಳ್ಳಲು ಈ ವಾರ ಸಂಪೂರ್ಣವಾಗಿ ಸೂಕ್ತವಾಗಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ನಿಮ್ಮದಾಗಲಿದೆ. ಉದ್ಯೋಗದಲ್ಲಿ ಅಪೇಕ್ಷಿತ ಬಡ್ತಿಯನ್ನು ಸಹ ತಾವು ಪಡೆಯಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಸಾಧ್ಯತೆ ಈ ವಾರ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಂಪೂರ್ಣವಾಗಿ ಕಂಡುಕೊಳ್ಳುತ್ತೀರಿ. ನೀವು ಹೊಂದಿದ್ದ ನಗದು, ಬಡ್ಡಿ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಕೊಟ್ಟ ದುಡ್ಡು ವಾಪಸ್ ಬರದೇ ಇರುವ ಕಾರಣ ಸ್ವಲ್ಪ ಆಲೋಚಿಸಿ ಅದರಲ್ಲಿ ಮುಂದುವರಿಯಿರಿ, ತುಂಬ ಶುಭವಾಗಲಿ ಎಂದು ಅರಸುತ್ತಾ, ನೀವು ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಗಮನವನ್ನು ನೀಡಿ ತುಂಬ ಅನುಕೂಲಕರವಾಗುತ್ತದೆ. ನೀವು ಸಮಾಜಕ್ಕೆ ಜವಾಬ್ದಾರಿಯಾದ ಒಂದು ವ್ಯಕ್ತಿಯಾಗಿರುವುದರಿಂದ ಜಾಣ್ಮೆಯಿಂದ ಮಾತಿನಲ್ಲಾಗಲಿ, ನಡೆಯಲ್ಲಾಗಲಿ, ಕೃತಿಯಲ್ಲಾಗಲಿ ಇರುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಕೆಲಸ ಮಾಡಲು ನಿಮ್ಮ ಸಮರ್ಪಣೆಯನ್ನು ನೀವು ಜನರನ್ನು ಮೆಚ್ಚಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಆಕ್ರಮಣಕಾರಿ ಕೆಲಸದ ಸ್ವಭಾವದಿಂದ ನಿಮ್ಮ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ತಾವು ವಾರ ಪೂರ್ತಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನೀವು ಎಲ್ಲ ವಿಷಯದಲ್ಲಿ ತೊಡಗಿಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮ ರೂಢಿಯಲ್ಲಿರುತ್ತದೆ. ನೀವು ವಾರಾಂತದಲ್ಲಿ ಸ್ನೇಹಿತರೊಂದಿಗೆ ವಿಶೇಷವಾದ ಒಂದು ಪಾರ್ಟಿಯಲ್ಲಿ ಭಾಗವಹಿಸುವ ಅನುಕೂಲ ನಿಮ್ಮದಾಗಲಿದೆ. ಅದರೊಂದಿಗೆ ತಾವು ತಲೆನೋವು ಮತ್ತು ಮೂರ್ಛೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಒಂದು ವ್ಯವಸ್ಥೆ, ಆರೋಗ್ಯದ ಕಡೆ ಗಮನವನ್ನು ಇಡಿ, ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ತಾವುಗಳೆಲ್ಲರೂ ವಿಧೇಯವಾಗಿರಿ, ಅನುಕೂಲವಾಗಿರಿ, ಶುಭವಾಗಲಿ ಎಂದು ಆಶಿಸುತ್ತಾ, ಇದರೊಂದಿಗೆ ವಾರ ಪೂರ್ತಿ ನೋಡುವುದಾದರೆ ಭಗವಾನ್ ಶಿವನ ಅಭಿಷೇಕವನ್ನು ಎಳ್ಳು ಬೆರೆಸಿದ ನೀರಿನೊಂದಿಗೆ ಜಲಾಭಿಷೇಕದಲ್ಲಿ ಮಾಡಿದರೆ ತುಂಬ ಅನುಕೂಲಕರವಾದ ಒಂದು ವಾತಾವರಣ ನಮಗೆ ಬರಲಿದೆ. ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಅಭಿಷೇಕದಲ್ಲಾಗಲಿ, ಅಭಿಷೇಕದ ನಂತರಲ್ಲಾಗಲಿ, ಮನೆಯಿಂದ ಹೊರಡುವಾಗಲಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ತುಟಿ ಮಿಟುಕಿಸದೆ ಮನಸ್ಸಿನೊಳಗೆ ಅದನ್ನು ಪ್ರಾರ್ಥಿಸುತ್ತಾ ಹೋಗುವಾಗ, ಬರುವಾಗ, ಅಭಿಷೇಕ ಮಾಡುತ್ತಾ ಇದ್ದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಶಿವನಿಂದ ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ವೀಕ್ಷಕರೇ, ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ಹೊಸ ಪ್ರೇಮ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಶಾಂತಿಯುತವಾಗಿರುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಉದ್ಯೋಗಗಳು ಬದಲಾಯಿಸುವ ಒಂದು ಅನುಕೂಲ ನಿಮಗೆ ಈ ವಾರ ಸಮಯ ಕಾಲ ಕೂಡಿ ಬರಲಿದೆ. ಅದರೊಂದಿಗೆ ನೀವು ಯಾವುದೇ ನಿರೀಕ್ಷೆಗಳನ್ನು ಹೊಂದಿದ್ದರೆ ವ್ಯಕ್ತಿ ನಿಮಗೆ ಸಹಾಯ ಮಾಡುವ, ಒಂದು ಹಳೆಯ ಗೆಳೆಯರು ಸಹಾಯ ಮಾಡುವ ಅಥವಾ ಆಫೀಸಿನ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡುವ ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ಎಲ್ಲ ಯೋಜನೆಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸಲು ತಾವು ಅದರೊಂದಿಗೆ ಗಮನವನ್ನು ಹರಿಸುತ್ತೀರಿ. ನಿಮಗೆ ಸಾಧ್ಯವಾಗುವ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಅನುಕೂಲದ ಕಡೆ ಅದರತ್ತ ಗಮನವನ್ನು ಹರಿಸುತ್ತೀರಿ. ನಿಮ್ಮ ಪ್ರಸ್ತುತ ಸಾಧನೆಗಳಿಂದ ನೀವು ತೃಪ್ತರಾಗುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಕುಟುಂಬದ ಸಂಬಂಧಿಸಿದ ಸಮಸ್ಯೆಯನ್ನು ಈ ವಾರದಲ್ಲಿ ಸಂಪೂರ್ಣವಾಗಿ ಪರಿಹರಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮದ ಕೆಲಸಗಳಿಂದ ಸ್ಥಳದಲ್ಲಿ ಫಲ ನೀಡುವ ಸಾಧ್ಯತೆ ಇದೆ. ಎಲ್ಲ ಉದ್ಯೋಗಗಳನ್ನು ಬದಲಾಯಿಸುವ ಮತ್ತು ಅನುಕೂಲವಾದ ವ್ಯವಸ್ಥೆಯನ್ನು ತಾವು ಆಫೀಸಿನಲ್ಲಿ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಸಗಟ ವ್ಯಾಪಾರಸ್ಥರಿಗೆ, ಹೋಟೆಲ್ ಉದ್ಯಮದವರಿಗೆ, ಲಾಡ್ಜ್ ಮಾಲೀಕರಿಗೆ ಅಥವಾ ಚಿಲ್ಲರೆ ವ್ಯಾಪಾರಸ್ಥರಿಗೆ ವಿಶೇಷವಾದ ಲಾಭವನ್ನು ಕೊಡುವ ವಾರ ನಿಮ್ಮದಾಗಲಿದೆ. ಅದರೊಂದಿಗೆ ಈ ವಾರ ಗುರುವಾರದಿಂದ ಶನಿವಾರದವರೆಗಿನ ಎಲ್ಲ ದಿನಗಳು ಅತ್ಯಂತ ಶುಭದಾಯಕವಾಗಿವೆ ಎಂದು ತಿಳಿಸುವಲ್ಲಿ ತಾವು ವಿಶೇಷ ಗಮನವನ್ನು ಹರಿಸಬೇಕು. ವಾರದ ಆರಂಭವು ಸಾಕಷ್ಟು ವಿಶೇಷವಾಗಿರುತ್ತದೆ. ಅದರೊಂದಿಗೆ ನೀವು ಎಲ್ಲ ರೀತಿಯಿಂದ ನಿಮ್ಮ ಒಡ ಹುಟ್ಟಿದವರ ಬಗ್ಗೆ ನೀವು ಚಿಂತೆ ಮಾಡುತ್ತೀರಿ. ನಿಮ್ಮ ಯಾವುದೇ ಕೆಲಸವನ್ನು ಇತರರಿಗೆ ಬಿಟ್ಟು ಕೊಡಬೇಡಿ ಅಥವಾ ಅವರ ಕಿವಿಗೆ ಹಾಕಬೇಡಿ. ಅವರೇ ಮುಂದುವರೆದು ಮಾಡಿ ನಿಮ್ಮನ್ನು ಹಿಂಜರಿಯುವಂತೆ ಮಾಡುವ ವ್ಯವಸ್ಥೆ, ನಿಮ್ಮ ಹತ್ತಿರದವರೇ ನಿಮ್ಮನ್ನು ತುಳಿಯುವ ವ್ಯವಸ್ಥೆ ಇದೆ. ಅವರೊಂದಿಗೆ ಎಂದು ನಗ್ಗಬೇಡಿ ಮತ್ತು
ಅವರಿಗೆ ಯಾವ ವಿಷಯವನ್ನು ಹೇಳಬೇಡಿ. ಹಾಗಾಗಿ ಎಲ್ಲ ವಿಷಯವನ್ನು ಮನೆಯವರೊಂದಿಗೆ ಮಾತ್ರ ಪ್ರಸ್ತಾಪಿಸಿ ಮುಂದುವರಿಯಿರಿ. ತುಂಬ ಒಳ್ಳೆಯ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀಕೃಷ್ಣನಿಗೆ ಕೇಸರಿಯ ಸುಗಂಧವನ್ನು ಅರ್ಪಿಸಿ ತುಂಬ ಅನುಕೂಲವಾಗುತ್ತದೆ. ಅದರೊಂದಿಗೆ ಶ್ರೀಕೃಷ್ಣ ಪರಮಾತ್ಮನನ್ನಾಗಲಿ ಅಥವಾ ರುದ್ರ ಸ್ವರೂಪನಾಗಿರತಕ್ಕಂಥ ಪ್ರಣವ ಸ್ವರೂಪನಾಗಿರತಕ್ಕಂಥ ಸಾಕ್ಷಾತ್ ಪರಶಿವನ ಆರಾಧನೆಯನ್ನು ಮಾಡಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಮುಂಜಾನೆಯಿಂದ ಸಂಜೆಯವರೆಗೂ ಸಹ ಅಂದರೆ ತಪ್ಪಿಲ್ಲ ಮಾಡಿ ವೀಕ್ಷಕರೇ. ತುಂಬ ಒಳ್ಳೆಯದಾಗಲಿ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪುರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ತುಂಬ ಒಳ್ಳೆಯದ ಒಂದು ವ್ಯವಸ್ಥೆಯನ್ನು ನೋಡೋಣ ಬನ್ನಿ. ಇನ್ನು ನೀವು ಸಂಬಂಧಿಕರ ಜೊತೆ ಸಂತೋಷವಾದ ವಿಷಯಗಳನ್ನು ಸುದ್ದಿವಾಹಿನಿಯನ್ನು ತಾವು ಸಹ ಎಲ್ಲ ವಿಶೇಷವನ್ನು ತಾವು ಈ ವಾರ ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸುತ್ತೀರಿ. ಯುವಜನರಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಲಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ವಾರ ಅತ್ಯುತ್ತಮವಾಗಿರುತ್ತದೆ. ಅದರೊಂದಿಗೆ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯವೂ ಸಹ ಈ ವಾರದಲ್ಲಿ ವಿಶೇಷವಾದ ಒಂದು ಕಾಳಜಿಯನ್ನು ವಹಿಸಿಕೊಳ್ಳುತ್ತಾರೆ. ನೀವು ನಿಮ್ಮ ಭವಿಷ್ಯಕ್ಕಾಗಿ ಎಲ್ಲ ಯೋಜನೆಗಳನ್ನು ಮಾಡುತ್ತೀರಿ. ಮಧ್ಯ ವಾರದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಲು ವಿಶೇಷವಾದ ಒಂದು ಪ್ರಯತ್ನವನ್ನು ತಾವು ಮಾಡುತ್ತೀರಿ. ಅದರೊಂದಿಗೆ ವಿಶೇಷವಾಗಿ ವಿವಾಹವಾಗದೇ ಇರತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿವಾಹದ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆ ಇದೆ. ಎಲ್ಲ ವಿಷಯದಲ್ಲಿ ನೀವು ಬಯಸಿದ ಕಡೆ ವಿವಾಹ ನಿಶ್ಚಯವಾಗುವ ಸಾಧ್ಯತೆಯೂ ಸಹ ನಿಮ್ಮದಾಗಲಿದೆ. ಅದರೊಂದಿಗೆ ಎಲ್ಲ ವಿಶೇಷವಾದ ಜನರನ್ನು ತಾವು ಆಸೆ ಆಕಾಂಕ್ಷೆಗಳಿಂದ ಬಯಸಿದ ಕಡೆ ಪ್ರಯಾಣವನ್ನು ಬಳಸುವ ಒಂದು ವ್ಯವಸ್ಥೆ ನಿಮ್ಮ ಮನೆಯವರು ನಿಮಗೆ ಒದಗಿಸಿಕೊಡುವ ವ್ಯವಸ್ಥೆ ಇದ್ದಾರೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ಅತ್ಯಂತ ಅನುಕೂಲಕರವಾದ ವಾರವಾಗಿರುವುದರಿಂದ ವಿಶೇಷವಾಗಿ ಪ್ರಯಾಣದಲ್ಲಾಗಲಿ ಅಥವಾ ಮಾತಿನಲ್ಲಾಗಲಿ ಅಥವಾ ನಡೆಯಲ್ಲಾಗಲಿ ಶುಚಿರ್ಭೂತವಾಗಿದ್ದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ. ಅನಾರೋಗ್ಯ ಬರುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಪ್ರಾಣಾಯಾಮ ಮತ್ತು ಯೋಗ ಆಯಾಮಗಳನ್ನು ಮಾಡಿ ಸುದೃಢವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತಿಳಿಸುತ್ತಾ, ಇನ್ನು ವಿಶೇಷವಾಗಿ ನೋಡುವುದಾದರೆ ಸಹೋದ್ಯೋಗಿಯ ಮೂರ್ಖತನದಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಹಾಳು ಮಾಡುವ ಸಾಧ್ಯತೆ ಇದೆ. ಅವರೊಂದಿಗೆ ವ್ಯವಹರಿಸುವಾಗ ಅಥವಾ ಯಾವುದಾದರೂ ಫೈಲನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಎಂದು ಅವರನ್ನು ನಂಬಿ ಕೊಡುವಾಗ ಈ ಎಚ್ಚರಿಕೆಯಿಂದ ಈ ಒಂದು ಕಾರ್ಯವನ್ನು ಮಾಡಿ ಅಥವಾ ನಿಮ್ಮ ಥರ ಇಟ್ಟುಕೊಂಡು ಹೋಗಿ ಮುಂಜಾನೆ ಬಂದು ಅದನ್ನು ಸಬ್ಮಿಟ್ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಎಲ್ಲ ತಪ್ಪಿನಿಂದ ತಾವು ಹೊರಬರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಇಲ್ಲದಿದ್ದರೆ ವಿಶೇಷವಾದ ತಪ್ಪು ನಿಮ್ಮ ಮೇಲೆ ಬಂದು ನೀವು ನೌಕರಿ ಬಿಡುವ ಸಾಧ್ಯತೆಯೂ ಸಹ ಅವರಿಂದ ಆ ಕಷ್ಟಕ್ಕೆ ಗುರಿಯಾಗುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಆಲೋಚಿಸಿ ಮುಂದುವರಿಯಿರಿ. ಶುಭವಾಗಲಿ. ಒಳ್ಳೆಯ ಆಲೋಚನೆ ನಿಮ್ಮದಾಗಲಿ. ಅದರೊಂದಿಗೆ ಗುರುವಾರ ಹಣದ ಕೊರತೆ ಇರುವುದರಿಂದ ಸ್ವಲ್ಪ ಹಣದ ಬಗ್ಗೆ ಆಲೋಚಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿ. ಶುಭವಾಗಲಿ ಎಂದು ಹಾರೈಸುತ್ತಾ, ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸಂಜೆ ಆಫೀಸಿನಿಂದ ಬಂದ ನಂತರವಾಗಲಿ ಅಥವಾ ಮನೆಯಲ್ಲಿರುವವರಾಗಲಿ ಮನೆಯ ದೇವರ ಜಗಲಿಯ ಮೇಲೆ ಮತ್ತು ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲ ಅಶುಭ ಫಲಗಳು ಶುಭ ಫಲಗಳತ್ತ ಗಮನವನ್ನು ಹರಿಸುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ವಿಶೇಷವಾಗಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳತ್ತ ಗಮನವನ್ನು ತಾವು ಕಂಡಿದ್ದೀರಿ. ಇನ್ನು ಎಲ್ಲ ವಿಷಯವನ್ನು ಭಗವಂತನಾಗಿರ್ತಕ್ಕಂಥ ವಿಶೇಷವಾಗಿ ಈ ವಾರದಲ್ಲಿ ಆಗವಹಿಸ್ತಕ್ಕಂಥ ಭಾದ್ರಪದ ಮಾಸದ ಒಂದು ಮಹಾಗಣಪತಿಯ ವಿಶೇಷ ಆಚರಣೆಯನ್ನು ಎಲ್ಲ ವಿದ್ಯಾರ್ಥಿನಿಯರು ಯಾವ ಗೊಂದಲಕ್ಕೀಡಾಗದೆ ಯಾವುದೇ ವಿಷಯದಲ್ಲಿ ಅಹಿತಕರವಾದ ಘಟನೆಗಳನ್ನು ನೆರವೇರಿಸಿಕೊಳ್ಳದೆ ಎಲ್ಲ ಉತ್ತಮವಾದ ಸ್ನೇಹಿತರೊಂದಿಗೆ ಉತ್ತಮವಾದ ಬಾಂಧವ್ಯದೊಂದಿಗೆ ಆಚರಿಸಿ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಗಣಪತಿಯು ನಿಮಗೆ ಕರುಣಿಸಲಿ. ಆ ಭಗವಂತ ಸಿದ್ಧಿ ಮತ್ತು ಬುದ್ಧಿಯ ರೂಪದಲ್ಲಿ ನಿಮ್ಮ ಒಂದು ಜೀವನದುದ್ದಕ್ಕೂ ಮಾರ್ಗದರ್ಶನದಲ್ಲಿ ಸನ್ಮಾರ್ಗವನ್ನು ಆ ಭಗವಂತ ಪರಮದಯಾಳು ಮಹಾವಿಘ್ನೇಶ್ವರನು ನಿಮಗೆ ಕರುಣಿಸಲಿ ಅಥವಾ ಆಶೀರ್ವದಿಸಲಿ. ನಿಮ್ಮ ಮಾರ್ಗದರ್ಶನವನ್ನು ನೀಡಿ ನಿಮ್ಮನ್ನು ಉತ್ತಮವಾದ ಒಂದು ಜೀವನದ ಒಂದು ದಾರಿಗೆ ಕರುಣಿಸಲಿ ಎಂದು ಆಶಿಸುತ್ತಾ ಬನ್ನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಎಲ್ಲ ಶಟಸ್ಥಲ ಬ್ರಹ್ಮಿಗಳ ಹಾಗೂ ಎಲ್ಲ ಜಗದಾದಿ ಜಗದ್ಗುರುಗಳ ಚರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ಸಹ ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸುತ್ತಾ ವಾರ ಪೂರ್ತಿ ಮುಂದಿನ ವಾರ ಭೇಟಿಯಾಗುವುದರೊಂದಿಗೆ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಮುಂದಿನ ವಾರ ಮತ್ತೆ ಒಳ್ಳೆಯ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.